ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಹಾಗೆ ಬಿಜೆಪಿಯನ್ನು ಬೆಂಬಲಿಸುವಂಥ ಜನನಾಯಕರಿರಬಹುದು, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದೇನು, ಆಪರೇಷನ್ ಸಿಂಧೂರ ಮುಗಿದಿಲ್ಲ ಅಂತ. ಹಾಗಂದ್ರೆ ಕೆಲವರಿಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಮತ್ತೆ ಪಾಕಿಸ್ತಾನದ ವಿರುದ್ಧ ಮೊನ್ನೆ ಮಾಡಿದ ಹಾಗೆ ದಾಳಿ ಮಾಡ್ತಾರಾ? ಭಾರತೀಯ ಸೇನೆ ಮತ್ತೆ ಪಾಕಿಸ್ತಾನದ ವಿರುದ್ಧ ಒಂದು ದೊಡ್ಡ ಸೈನಿಕ ಕಾರ್ಯಾಚರಣೆಯನ್ನು ಮಾಡುತ್ತಾ? ಈ ಪ್ರಶ್ನೆಯನ್ನು ಕೇಳಿದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಸಾಧ್ಯ ಇಲ್ಲ. ಪಾಕಿಸ್ತಾನದ ವಿರುದ್ಧ ಸದ್ಯ ಭಾರತ ಯಾವುದೇ ಸೈನಿಕ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ. ಹಾಗಾದ್ರೆ ನಮ್ಮ ನಾಯಕರು ಯಾಕೆ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಇಲ್ಲಿ ಆಪರೇಷನ್ ಸಿಂಧೂರ ಅಂತಂದ್ರೆ ಕೇವಲ ಸೈನಿಕ ಕಾರ್ಯಾಚರಣೆ ಮಾತ್ರ ಅಲ್ಲ. ಪಾಕಿಸ್ತಾನವನ್ನು ಭಿಕ್ಷೆ ಬೇಡುವಂತೆ ಮಾಡೋದಕ್ಕೆ ಏನೆಲ್ಲ ಭಾರತ ಕ್ರಮ ಕೈಗೊಳ್ತಾ ಇದೆಯೋ ಅದೆಲ್ಲವೂ ಕೂಡ ಆಪರೇಷನ್ ಸಿಂಧೂರದ ಭಾಗವೇ. ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದ ಬಿಕಾನೇರ್ಗೆ ಹೋಗಿ ಒಂದು ಭಾಷಣವನ್ನು ಮಾಡಿದ್ರು, ಅಬ್ಬರದ ಭಾಷಣ. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು, ಪಾಕಿಸ್ತಾನ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಓಡಾಡುವಂತೆ ಮಾಡ್ತೀವಿ, ಅದು ಅಕ್ಷರಶಃ ಭಿಕ್ಷೆ ಬೇಡುವಂತೆ ನಾವು ಮಾಡೋದೇ ನಮ್ಮ ಗುರಿಯಾಗಿದೆ, ಹೀಗಂತ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು. ಮಿತ್ರರೇ, ಇದೂ ಸಹ ಆಪರೇಷನ್ ಸಿಂಧೂರದ ಒಂದು ಭಾಗ. ಭಾರತ ಈಗ ಸೈನಿಕ ಕಾರ್ಯಾಚರಣೆಯನ್ನು ಬದಿಗಿಟ್ಟಿದೆ. ಸದ್ಯಕ್ಕೆ ಅದನ್ನು ಮಾಡುವಂಥದ್ದು ಸ್ವಲ್ಪ ಕಷ್ಟದ ವಿಚಾರವೇ, ಯಾಕೆಂದರೆ ಅಂತಾರಾಷ್ಟ್ರೀಯ ಒತ್ತಡಗಳಿದೆ. ಈಗ ತಾನೇ ಯುದ್ಧ ವಿರಾಮ ಕೂಡ ಘೋಷಣೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಭಾರತ ಮತ್ತೇನೋ ಸೈನಿಕ ಕಾರ್ಯಾಚರಣೆ ಮಾಡುತ್ತೆ ಅಂತಂದ್ರೆ ಅದು ಕೇವಲ ಮಾತಿಗಷ್ಟೇ ಸೀಮಿತವಾಗಿರುತ್ತೆ. ಇಡೀ ಪಾಕಿಸ್ತಾನವನ್ನು ಮುಗಿಸಲೇಬೇಕು ಅಂತಾದ್ರೆ ಸೈನಿಕ ಅಸ್ತ್ರಕ್ಕಿಂತಲೂ ಪ್ರಬಲವಾದಂತಹ ಅಸ್ತ್ರ ಅಂತಂದ್ರೆ ಅದು ಆರ್ಥಿಕವಾದಂತಹ ಅಸ್ತ್ರ. ಭಾರತ ಈಗ ಆ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇರಬಹುದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಲ್ಲ, ಆ ಸಂದರ್ಭದಲ್ಲೇ IMF ನಿಂದ ಪಾಕಿಸ್ತಾನಕ್ಕೆ ಲೋನ್ ಸಿಕ್ತು. ಇದು ಭಾರತಕ್ಕೆ ದೊಡ್ಡ ಹಿನ್ನಡೆ ಅಂತ ಅನೇಕರು ವ್ಯಾಖ್ಯಾನ ಮಾಡಿದ್ರು. ಈಗ ಮಿತ್ರರೇ, ವರ್ಲ್ಡ್ ಬ್ಯಾಂಕ್ ಕೂಡ ಪಾಕಿಸ್ತಾನಕ್ಕೆ ಲೋನ್ ಕೊಡೋದಕ್ಕೆ ಮುಂದೆ ಬಂದಿದೆ. ಅಂದ್ರೆ ಪಾಕಿಸ್ತಾನದವರು ಭಿಕ್ಷೆ ಬೇಡ್ತಾ ಇದ್ದಾರೆ ವರ್ಲ್ಡ್ ಬ್ಯಾಂಕ್ ಮುಂದೆ. IMF ಕತೆ ಆಯ್ತು, ಇನ್ನೇನಿದ್ರು ವರ್ಲ್ಡ್ ಬ್ಯಾಂಕ್ ಅಂತ. ವರ್ಲ್ಡ್ ಬ್ಯಾಂಕ್ ಕೂಡ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಅಮೌಂಟ್ ಅನ್ನ ಲೋನ್ ಕೊಡೋದಕ್ಕೆ ಹೊರಟಿದೆ. ಆದರೆ ಅದಕ್ಕೆ ಕೊಕ್ಕೆ ಹಾಕೋದಕ್ಕೆ ಭಾರತ ಒಂದು ಒಳ್ಳೆಯ ತಂತ್ರಗಾರಿಕೆಯನ್ನು ಮಾಡಿದೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಪಾಕಿಸ್ತಾನಕ್ಕೆ ಇಮಿಡಿಯೇಟ್ ಆಗಿ ಎಷ್ಟು ಲೋನ್ ಬೇಕಾಗಿದೆ, ಯಾರ್ಯಾರ ಮುಂದೆ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ, ಯಾರು ಆ ಲೋನ್ ಕೊಡುವಂತಹ ಸಾಧ್ಯತೆ ಇದೆ, ಭಾರತ ಅದನ್ನು ತಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಾಕಿಸ್ತಾನವನ್ನು ಮುಗಿಸಬೇಕು ಅಂತ ಭಾರತ ಟೊಂಕ ಕಟ್ಟಿ ನಿಂತಿದ್ದೆ ಆದರೆ ಭಾರತಕ್ಕೇನು ಬಾಂಬು ಬಂದೂಕುಗಳ ಅವಶ್ಯಕತೆಯೇ ಬರೋದಿಲ್ಲ. ಭಾರತ ಈಸಿಯಾಗಿ ಪಾಕಿಸ್ತಾನವನ್ನು ಮಟ್ಟ ಹಾಕಿಬಿಡಬಹುದು. ಅವರಿನ್ಯಾವತ್ತೂ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಗೆ ಪಾಕಿಸ್ತಾನವನ್ನು ತಳ್ಳಬಹುದು. ಇವತ್ತು ನೀವೇ ನೋಡಿ, ಭಾರತ ಒಂದು ಸರ್ವಶಕ್ತವಾದಂತಹ ದೇಶ. ನಮಗೆ ಯಾರನ್ನೋ ಆಶ್ರಯಿಸಬೇಕು, ನಮಗೆ ಯಾರೋ ಹೆಲ್ಪ್ ಮಾಡಬೇಕು, ಅಥವಾ ನಾವು ಯಾರದ್ದೋ ಮುಲಾಜ್ನಲ್ಲಿ ಬದುಕಬೇಕು ಅಂತ ಏನೂ ಇಲ್ಲ. ನಮಗೆ ಅಷ್ಟೊಂದು ಭೌಗೋಳಿಕವಾದಂತಹ ವಿಶಾಲತೆ ಇದೆ. ನಾವು ನೀರಿಗಾಗಿ ಇನ್ಯಾರನ್ನೋ ಆಶ್ರಯಿಸಬೇಕು, ನಮಗೆ ಇನ್ಯಾರೋ ನೀರು ಬಿಡಬೇಕು ಅಂತಿಲ್ಲ, ಅಥವಾ ಇನ್ಯಾರ ಜೊತೆಗೂ ನಾವು ವ್ಯಾಪಾರ ಮಾಡದೇ ಇದ್ರೆ ನಮಗೆ ದಿನ ಬೆಳಗಾಗೋದಿಲ್ಲ ಅಂತೇನಿಲ್ಲ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಹಾಗಿಲ್ಲ. ಅವರು ನೀರಿಗೂ ಕೂಡ ಭಾರತವನ್ನೇ ಆಶ್ರಯಿಸಿದ್ದಾರೆ. ಭಾರತ ಸಿಂಧು ನದಿಯ ನೀರನ್ನು ಬಿಟ್ಟರೆ ಮಾತ್ರ ಪಾಕಿಸ್ತಾನದವರು ನೀರು ಕುಡಿಬಹುದು, ಕೃಷಿ ಮಾಡಬಹುದು. ಈಗಾಗಲೇ ಭಾರತ ಅದನ್ನು ಸಸ್ಪೆಂಡ್ ಮಾಡಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ತಂದಿದೆ. ಹಾಗಾದ್ರೆ ಪಾಕಿಸ್ತಾನ ಆರ್ಥಿಕವಾಗಿ ಸುಭದ್ರವಾಗಿದೆಯಾ ಕೇಳಿದ್ರೆ ಅದರ ಪರಿಸ್ಥಿತಿಯನ್ನು ಹೇಳ್ತಿರೋದು. ಇವತ್ತು ಬಾಂಗ್ಲಾದೇಶ ಇರಬಹುದು, ನೇಪಾಳ ಇರಬಹುದು, ಶ್ರೀಲಂಕಾ ಇರಬಹುದು, ಇವರೆಲ್ಲರೂ ಪಾಕಿಸ್ತಾನಕ್ಕಿಂತ ಸ್ವಲ್ಪನಾದರೂ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಪಾಕಿಸ್ತಾನ ಅದಕ್ಕಿಂತ ಕಳಪೆ ಸ್ಥಿತಿಯನ್ನು ತಲುಪಿದೆ. ಇವತ್ತು ಪಾಕಿಸ್ತಾನದ ಒಟ್ಟು ಸಾಲ ಎಷ್ಟಿದೆ ಕೇಳಿದ್ರೆ $280 ಬಿಲಿಯನ್. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಒಂದು 24ರಿಂದ 25 ಲಕ್ಷ ಕೋಟಿ. ಆದರೆ ಪಾಕಿಸ್ತಾನಕ್ಕೆ ಈ ಸಾಲವನ್ನು ಹೊತ್ಕೊಳ್ಳುವಂತಹದ್ದು ಸಿಕ್ಕಾಪಟ್ಟೆ ಭಾರ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಅವರ ಓವರ್ ಆಲ್ GDPಯ 75% ಅಷ್ಟು ಸಾಲವೇ ಇದೆ. ಅಂದ್ರೆ $100 GDP ಅಂತಂದ್ರೆ ಅದರಲ್ಲಿ $75 ಸಾಲ. ಪ್ರತಿ ವರ್ಷ ಪಾಕಿಸ್ತಾನ IMF ಮುಂದೆ ಹೋಗಬೇಕು, ಒಂದಷ್ಟು ಸಾಲವನ್ನ ತರಬೇಕು, ಅವರು ವಿಧಿಸುವಂತಹ ಷರತ್ತುಗಳಿಗೆ ತಲೆ ಕೊಡಬೇಕು. ಇನ್ನೊಂದು ಕಡೆಯಲ್ಲಿ ವರ್ಲ್ಡ್ ಬ್ಯಾಂಕ್ ಮುಂದೆ ಹೋಗಬೇಕು, ಒಂದಷ್ಟು ಸಾಲ ತರಬೇಕು. ಇಲ್ಲ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕೋ, ದುಬೈ ಇಸ್ಲಾಮಿಕ್ ಬ್ಯಾಂಕೋ, ಯಾವುದೋ ಒಂದು ಬ್ಯಾಂಕ್ ಮುಂದೆ ಹೋಗಿ ಅವರು ಸಾಲಕ್ಕಾಗಿ ಮಂಡಿ ಊರಿ ಕುಳಿತುಕೊಳ್ಬೇಕು. ಇದಕ್ಕೆ ಕಾರಣ ಏನು ಕೇಳಿದ್ರೆ ಪಾಕಿಸ್ತಾನ ಒಂದು ವರ್ಷಕ್ಕೆ ಸರಿಸುಮಾರು $20 ಬಿಲಿಯನ್ ನಷ್ಟು ಸಾಲ ಮರುಪಾವತಿ ಮಾಡಬೇಕು. ಈಗ $280 ಬಿಲಿಯನ್ ಸಾಲ ಇದೆಯಲ್ಲ, ಅದಕ್ಕೆ ಬಡ್ಡಿ ಮತ್ತು ಅಸಲನ್ನು ಸೇರಿಸಿ ಪ್ರತಿ ವರ್ಷ ಸರಿಸುಮಾರು ಒಂದು $20 ಬಿಲಿಯನ್ ಕಟ್ಟಲೇಬೇಕು. ಆ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ತಲುಪಿದೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಬಳಿಯಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಫಾರೆಕ್ಸ್ ರಿಸರ್ವ್ ಇದೆಯಾ ಕೇಳಿದ್ರೆ ಅದು ಕೂಡ ಇಲ್ಲ. ಸದ್ಯ ಒಂದು $13ರಿಂದ $14 ಬಿಲಿಯನ್ ನಷ್ಟು ಫಾರೆಕ್ಸ್ ರಿಸರ್ವ್ ಅನ್ನು ಪಾಕಿಸ್ತಾನ ಇಟ್ಕೊಂಡಿದೆ. ಇದು ಎಷ್ಟು ತಿಂಗಳಿಗೆ ಸಾಕು ಕೇಳಿದ್ರೆ ಪಾಕಿಸ್ತಾನ ವಿದೇಶಿ ವ್ಯಾಪಾರವನ್ನು ಮಾಡೋದಕ್ಕೆ ಕೇವಲ 3 ತಿಂಗಳಿಗಷ್ಟೇ ಇದು ಸಾಕಾಗುತ್ತೆ. ಭಾರತ ಏನಾದರೂ ಆಪರೇಷನ್ ಸಿಂಧೂರವನ್ನು ಆರಂಭಿಸಿತ್ತಲ್ಲ, 4 ದಿನ ಯುದ್ಧ ನಡೀತಲ್ಲ, ಅದೇನಾದರೂ 40 ದಿನ ಯುದ್ಧ ನಡೆದಿದ್ರೆ ಪಾಕಿಸ್ತಾನದ ಫಾರೆಕ್ಸ್ ರಿಸರ್ವ್ ಶೂನ್ಯಕ್ಕೆ ಬರ್ತಾ ಇತ್ತು. ಈಗ ಅವರಿಗೆ ಆರಂಭದಲ್ಲಿ ಟರ್ಕಿ ಒಂದಷ್ಟು ಡ್ರೋನ್ಗಳನ್ನು ಕೊಡ್ತು, ಚೈನಾ ಒಂದಷ್ಟು ಇಕ್ವಿಪ್ಮೆಂಟ್ಗಳನ್ನು ಕೊಡ್ತು. ಎಷ್ಟು ದಿನ ಕೊಡ್ತಾರೆ? ಆರಂಭದಲ್ಲಿ ಒಂದು 2-3 ಕಾರ್ಗೋ ಪ್ಲೈನ್ ನಲ್ಲಿ ಒಂದಷ್ಟು ಡ್ರೋನ್ಗಳನ್ನ, ಮದ್ದುಗುಂಡುಗಳನ್ನ ಅವರೆಲ್ಲ ಕಳುಹಿಸಿರಬಹುದು. ಆದರೆ ಯುದ್ಧ ಒಂದು 3-4 ತಿಂಗಳು ಕಂಟಿನ್ಯೂ ಆಗಿದ್ದೆ ಆದ್ರೆ ಅವರೆಲ್ಲರೂ ಪಾಕಿಸ್ತಾನಕ್ಕೆ ಹೀಗೆ ಕಳಿಸ್ತಾ ಇದ್ರ, ದುಡ್ಡು ಕೊಡಿ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆಗ ದುಡ್ಡು ಕೊಡೋದಕ್ಕೆ ಪಾಕಿಸ್ತಾನದ ಬಳಿಯಲ್ಲಿ ಎಲ್ಲಿತ್ತು? ಕೇವಲ 3 ತಿಂಗಳಿಗಷ್ಟೇ ಅವರ ಫಾರೆಕ್ಸ್ ರಿಸರ್ವ್ ಎಂಡ್ ಆಗಿ ಹೋಗ್ಬಿಡುತ್ತೆ. ಅಷ್ಟೇ ಇರುವಂತಹದ್ದು $13ರಿಂದ $14 ಬಿಲಿಯನ್ ಅಂತಂದ್ರೆ
ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ IMFನವರು ಈ ವರ್ಷ ಮತ್ತೊಂದು ಪ್ಯಾಕೇಜ್ ಕೊಡೋದಕ್ಕೆ ಘೋಷಣೆ ಮಾಡಿದಾರಲ್ಲ, ಅವರು ಹಾಗೆ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಮೊದಲ ಕಂತನ್ನ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತಂದ್ರೆ ಅವರು ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ. ಒಟ್ಟು 11 ಷರತ್ತುಗಳನ್ನು ವಿಧಿಸಿದ್ದಾರೆ. ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಒಂದು ಷರತ್ತೇನು ಕೇಳಿದ್ರೆ, ಪಾಕಿಸ್ತಾನ ಮಿನಿಮಮ್ $14 ಬಿಲಿಯನ್ ನಷ್ಟು ಫಾರೆಕ್ಸ್ ರಿಸರ್ವ್ ಅನ್ನ ಮೇಂಟೈನ್ ಮಾಡಬೇಕು, ಅಷ್ಟಿರಲೇಬೇಕು, ಅದಕ್ಕಿಂತ ಕಡಿಮೆ ಕುಸಿಯುವಂತಿಲ್ಲ. ಯಾಕೆ ಆ ಷರತ್ತನ್ನ IMF ವಿಧಿಸಿದೆ ಅಂತಂದ್ರೆ, ಒಂದು ವೇಳೆ ಪಾಕಿಸ್ತಾನದ ಫಾರೆಕ್ಸ್ ರಿಸರ್ವ್ ಇನ್ನಷ್ಟು ಕುಸಿತ ಆಯ್ತು ಅಂತಂದ್ರೆ ಪಾಕಿಸ್ತಾನ ದಿವಾಳಿ ಆಗ್ಬಿಡುತ್ತೆ. ಶ್ರೀಲಂಕಾದ ಪರಿಸ್ಥಿತಿ ಆಯ್ತಲ್ಲ, ಅದೇ ಪರಿಸ್ಥಿತಿಗೆ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೀಗಾಗಿ IMF ಒಂದು ಷರತ್ತನ್ನು ವಿಧಿಸಿದೆ, ನಿಮ್ಮ ಫಾರೆಕ್ಸ್ ರಿಸರ್ವ್ ಅನ್ನ ನೀವು $14 ಬಿಲಿಯನ್ ಸೀಮಿತಗೊಳಿಸಬೇಕು. ಅಂದ್ರೆ ಅಷ್ಟಿರಲೇಬೇಕು ಮಿನಿಮಮ್. ನೀವು ಬೇಕಾದ್ರೆ $15 ಬಿಲಿಯನ್ ಮಾಡಿ, $20 ಬಿಲಿಯನ್ ಮಾಡಿ, ಓಕೆ. ಅದೇನಾದ್ರೂ $13 ಬಿಲಿಯನ್ ಕುಸಿಯುತ್ತೆ ಅಥವಾ $12 ಬಿಲಿಯನ್ ಕುಸಿಯುತ್ತೆ ಅಂತಂದ್ರೆ ನಾವು ಕೊಡುವಂತಹ ಸಾಲದ ಕಂತುಗಳನ್ನ ಹೋಲ್ಡ್ ಮಾಡ್ತೀವಿ, ಹೀಗಂತ IMF ಒಂದು ಷರತ್ತನ್ನು ವಿಧಿಸಿದೆ. ಇದಿಷ್ಟೇ ಅಲ್ಲ, ಪಾಕಿಸ್ತಾನ ಸರ್ಕಾರ ಮಂಡಿಸುವಂತಹ ಬಜೆಟ್ ಮೇಲೆ IMF ನಿರ್ಬಂಧ ವಿಧಿಸಿದೆ. ಅಷ್ಟೇ ಏಕೆ, ಕೃಷಿಗೆ ಕೂಡ ನೀವು ತೆರಿಗೆಯನ್ನ ಹಾಕಬೇಕು, ರೈತರು ಕೂಡ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ IMF ಷರತ್ತನ್ನ ವಿಧಿಸಿದೆ. ಪಾಕಿಸ್ತಾನ ಅದನ್ನು ಒಪ್ಕೊಂಡಿದೆ, ಬೇರೆ ದಾರಿನೇ ಇಲ್ಲ. ಈ ಬಾರಿ ರೈತರ ಮೇಲೂ ಕೂಡ ಅವರು ತೆರಿಗೆ ಹಾಕ್ತಾರೆ. ಅಷ್ಟೊಂದು ಹದಗೆಟ್ಟಂತಹ ಆರ್ಥಿಕ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಇದರ ನಡುವೆ ಪಾಕಿಸ್ತಾನಕ್ಕೆ ಏನಾಗಿದೆ ಅಂತಂದ್ರೆ, ಈ ಬಾರಿ ಅವರಿಗೆ ಕನಿಷ್ಠ ಪಕ್ಷ $5 ರಿಂದ $6 ಬಿಲಿಯನ್ ಹಣ ಇಮಿಡಿಯೇಟ್ ಆಗಿ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅವರು ವರ್ಲ್ಡ್ ಬ್ಯಾಂಕ್ ಮುಂದೆ ಈಗ ಭಿಕ್ಷೆ ಬಿಡ್ತಾ ಇದ್ದಾರೆ. ಅದಕ್ಕೆ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ, ನಾವು ನಿಮಗೆ $20 ಬಿಲಿಯನ್ ಹಣ ಕೊಡ್ತೀವಿ, ಹಾಗಂತ ಒಮ್ಮೆಗೆ ಕೊಡೋದಲ್ಲ, 10 ವರ್ಷಗಳ ಕಾಲ ಒಂದಷ್ಟು ಕಂತುಗಳಲ್ಲಿ ಇದನ್ನ ಪಾಕಿಸ್ತಾನಕ್ಕೆ ವಿಶ್ವ ಬ್ಯಾಂಕ್ ಕೊಡುತ್ತೆ. ವರ್ಷಕ್ಕೆ 1-2 ಕಂತುಗಳ ಮೂಲಕವಾಗಿ ಈ ಹಣವನ್ನ ವಿಶ್ವ ಬ್ಯಾಂಕ್ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ನಿರ್ಧಾರ ಮಾಡಿತ್ತು. ಪಾಕಿಸ್ತಾನ ಏನಕ್ಕೋಸ್ಕರವಾಗಿ ಈ ಹಣ ಪಡಿತಾ ಇದೆ ಅಂತಂದ್ರೆ, ಪಾಕಿಸ್ತಾನದಲ್ಲಿರುವಂತಹ ಮಕ್ಕಳಿಗೆ ಪೌಷ್ಟಿಕವಾದಂತಹ ಆಹಾರವನ್ನು ಕೊಡಬೇಕು. ಮಾಲ್ ನ್ಯೂಟ್ರಿಷನ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನದ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಉತ್ತಮವಾದಂತಹ ಆರೋಗ್ಯ ಸೇವೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ವಾತಾವರಣ ಕಲುಷಿತ ಆಗ್ತಾ ಇದೆ. ಇದನ್ನೆಲ್ಲ ಸುಧಾರಿಸೋದಕ್ಕೋಸ್ಕರವಾಗಿ ನಮಗೆ ಸಾಲ ಬೇಕು ಅಂತ ವಿಶ್ವ ಬ್ಯಾಂಕ್ ಮುಂದೆ ಪಾಕಿಸ್ತಾನ ಕೇಳಿತ್ತು. ವಿಶ್ವ ಬ್ಯಾಂಕ್ ಈಗ ಒಂದು ದೊಡ್ಡ ಪ್ಯಾಕೇಜ್ ಅನ್ನೇ ಕೊಡೋದಕ್ಕೆ ನಿರ್ಧಾರ ಮಾಡಿತ್ತು. ಆದರೆ ಮಿತ್ರರೇ, ಇದರ ಮೇಲೆ ಈಗ ಭಾರತ ಕಣ್ಣು ಹಾಕಿದೆ. ಅಂದರೆ ಪಾಕಿಸ್ತಾನಕ್ಕೆ ಈ ಹಣ ಸಿಕ್ಕಬಾರದು. ಒಂದು ವೇಳೆ $20 ಬಿಲಿಯನ್ ಮುಂದಿನ 10 ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ಸಿಕ್ಕಿದ್ದೆ ಆದರೆ ಅದು ಉಗ್ರವಾದಕ್ಕೆ ಹೋಗುತ್ತೆ. ಪಾಕಿಸ್ತಾನ ಉಗ್ರರನ್ನ ಪೋಷಿಸೋದಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಇದನ್ನ ವಿಶ್ವ ಬ್ಯಾಂಕು ಮನದಟ್ಟು ಮಾಡಬೇಕು. ಜಾಗತಿಕ ಮಟ್ಟದಲ್ಲೂ ಕೂಡ ಪಾಕಿಸ್ತಾನವನ್ನು ಬೆತ್ತಲು ಮಾಡಬೇಕು ಅಂತ ಭಾರತ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಇಮಿಡಿಯೇಟ್ ಆಗಿ ಒಂದಷ್ಟು ಸಾಲವನ್ನು ಪಡಿಬೇಕು ಅಂತೇಳಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಂದೆಯೂ ಕೂಡ ಡಿಮ್ಯಾಂಡ್ ಇಟ್ಟಿದೆ. ಹಾಗೆ ದುಬೈ ಇಸ್ಲಾಮಿಕ್ ಬ್ಯಾಂಕ್ ಮುಂದೆಯೂ ಕೂಡ ಡಿಮ್ಯಾಂಡ್ ಇಟ್ಟಿದೆ. ಎಷ್ಟಾಗುತ್ತೋ ಅಷ್ಟು ಸಾಲ ಕೊಡಿ, ನಮಗೆ ಇಮಿಡಿಯೇಟ್ ಆಗಿ ಒಂದು $5 ಬಿಲಿಯನ್ ಹಣ ಬೇಕು ಅಂತ. ನಾನು ಯಾಕೆ ಇದನ್ನೆಲ್ಲ ಇಷ್ಟೊಂದು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾಕಿಸ್ತಾನಕ್ಕೆ ಇಮಿಡಿಯೇಟ್ ಆಗಿ ಸಾಲದ ಅವಶ್ಯಕತೆ ಇದೆ. ಭಾರತ ಈಗ ಏನ್ ಮಾಡೋದಕ್ಕೆ ಹೊರಟಿದೆ ಗೊತ್ತಾ? FATF ನ ಗ್ರೇ ಲಿಸ್ಟ್ಗೆ ಪಾಕಿಸ್ತಾನವನ್ನು ತಳ್ಳಬೇಕು. ಇದು ಭಾರತದ ಪ್ರಮುಖವಾದಂತಹ ಉದ್ದೇಶ. ಇದಕ್ಕೋಸ್ಕರವಾಗಿ ತೆರೆಮರೆಯಲ್ಲಿ ಭಾರತ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಈಗಾಗಲೇ ಒಂದಷ್ಟು ನಿಯೋಗಗಳನ್ನ ಬೇರೆ ಬೇರೆ ದೇಶಗಳಿಗೆ ಭಾರತ ಕಳುಹಿಸಿಕೊಟ್ಟಿದೆಯಲ್ಲ, ಇದರ ಮೂಲ ಉದ್ದೇಶವೂ ಕೂಡ ಇದೆ. ಪಾಕಿಸ್ತಾನ ಟೆರರ್ ಫಂಡಿಂಗ್ ಅನ್ನು ಮಾಡ್ತಾ ಇದೆ, ಟೆರರಿಸ್ಟ್ಗಳನ್ನು ಪೋಷಿಸ್ತಾ ಇದೆ, ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಬೆಳೆಸ್ತಾ ಇದೆ. ಇದರಿಂದ ಭಾರತ ಸಫರ್ ಪಡ್ತಾ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವಕ್ಕೂ ಕೂಡ ಪಾಕಿಸ್ತಾನ ಮಾರಕ. ಅದು ಅಮೆರಿಕಾದಲ್ಲಿ ನಡೆದಂತಹ 9/11 ಅಟ್ಯಾಕ್ ಇರಬಹುದು ಅಥವಾ ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿ ಇರಬಹುದು. ಎಲ್ಲವುದರ ಲಿಂಕ್ ಅನ್ನು ಹುಡುಕಿಕೊಂಡು ಹೋದ್ರೆ ಅದು ಪಾಕಿಸ್ತಾನದಲ್ಲೇ ಸಿಗುತ್ತೆ. ಒಸಾಮಾ ಬಿನ್ ಲಾಡನ್ ಅಂತಹ ಜಾಗತಿಕ ಉಗ್ರ ಪಾಕಿಸ್ತಾನದಲ್ಲೇ ಇದ್ದ ಅಂತಂದ್ರೆ ಏನರ್ಥ? ಆತನನ್ನು ಪಾಕಿಸ್ತಾನ ಪೋಷಿಸ್ತಾ ಇದೆ. ಇವತ್ತು ಕೂಡ UN ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳಾದಂತಹ ಮೌಲಾನಾ ಮಸೂದ್ ಅಜರ್ ಇರಬಹುದು ಅಥವಾ ಇನ್ನೊಬ್ಬ ಜಾಗತಿಕ ಉಗ್ರನಾದಂತಹ ಹಫೀಜ್ ಸಯೀದ್ ಇರಬಹುದು. ಇವರೆಲ್ಲರೂ ಕೂಡ ಪಾಕಿಸ್ತಾನದಲ್ಲಿದ್ದಾರೆ. ಈಗಲೂ ಕೂಡ ಪಾಕಿಸ್ತಾನ ಅವರನ್ನ ಧಾರ್ಮಿಕ ಗುರುಗಳು ಅಂತ ಹೇಳಿ ಅವರನ್ನ ರಕ್ಷಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಅವರಿಗೆ ಸೇನಾ ಭದ್ರತೆ ಇದೆ. ಇಂತಹ ಸಂದರ್ಭದಲ್ಲಿ ವಿದೇಶದಿಂದ ಯಾವುದೇ ಹಣ ಹೋದ್ರೂ ಕೂಡ ಅದು ಟೆರರಿಸ್ಟ್ಗಳಿಗೆ ಫಂಡಿಂಗ್ ಮಾಡದಂತಾಗತ್ತೆ. ಹೀಗಾಗಿ ಪಾಕಿಸ್ತಾನವನ್ನ FATF ನ ಗ್ರೇ ಲಿಸ್ಟ್ಗೆ ಸೇರಿಸಬೇಕು ಅಂತ ಭಾರತ ಪ್ರಯತ್ನ ಆರಂಭಿಸಿದೆ. ಈ FATF ಅಂತಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಉಗ್ರರಿಗೆ ಟೆರರ್ ಫಂಡಿಂಗ್ ಅನ್ನು ಮಾಡುವಂತಹ ದೇಶಗಳನ್ನ ಬ್ಲಾಕ್ ಲಿಸ್ಟ್, ಗ್ರೇ ಲಿಸ್ಟ್ ಗಳಿಗೆ ಹಾಕಲಾಗುತ್ತೆ. ಸದ್ಯ ನಾರ್ತ್ ಕೊರಿಯಾ, ಇರಾನ್ ಮತ್ತು ಮಯನ್ಮಾರ್ ಈ 3 ದೇಶಗಳು FATF ನ ಬ್ಲಾಕ್ ಲಿಸ್ಟ್ ನಲ್ಲಿದ್ದಾವೆ. ಹಾಗೆ ಕೆಲ ದೇಶಗಳನ್ನ ಗ್ರೇ ಲಿಸ್ಟ್ಗೂ ಕೂಡ ಸೇರಿಸಲಾಗುತ್ತೆ. ಒಂದು ವೇಳೆ ಒಂದು ದೇಶ ಗ್ರೇ ಲಿಸ್ಟ್ಗೆ ಹೋಯ್ತು ಅಂತಂದ್ರೆ ಆ ದೇಶಕ್ಕೆ ಯಾವುದೇ ರೀತಿಯಲ್ಲೂ FDI ಬರೋದಿಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸಾಕಷ್ಟು ನಿಗಾ ವಹಿಸಲಾಗುತ್ತೆ. ವಿದೇಶಿ ಬ್ಯಾಂಕ್ಗಳಿಂದ ಸಾಲ ಕೊಡಬೇಕಾದ್ರೂ ಕೂಡ 100 ಬಾರಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಬಹಳ ಕಷ್ಟವನ್ನು ಅನುಭವಿಸಬೇಕು. ಪಾಕಿಸ್ತಾನ ಈ ಹಿಂದೆ ಗ್ರೇ ಲಿಸ್ಟ್ಗೆ ಹೋಗಿತ್ತು. ಅದು ಒಂದಲ್ಲ, 2 ಬಾರಿ. 2011ರಿಂದ 2013ರವರೆಗೆ ಪಾಕಿಸ್ತಾನ FATF ನ ಗ್ರೇ ಲಿಸ್ಟ್ ನಲ್ಲಿತ್ತು. ಹಾಗೆ 2018ರಿಂದ 2022ರವರೆಗೂ ಕೂಡ ಪಾಕಿಸ್ತಾನ FATF ನ ಗ್ರೇ ಲಿಸ್ಟ್ ನಲ್ಲಿತ್ತು. ಅನಂತರ ಬೇರೆ ಬೇರೆ ದೇಶಗಳ ಕೈಕಾಲು ಹಿಡಿದು ಪಾಕಿಸ್ತಾನ FATF ಗ್ರೇ ಲಿಸ್ಟ್ ನಿಂದ ಹೊರಗೆ ಬಂತು. ಈಗ ಮಿತ್ರರೇ, ಭಾರತ ಮತ್ತೆ ಅದೇ ಪ್ರಯತ್ನವನ್ನು ಆರಂಭಿಸಿದೆ.
ಪಾಕಿಸ್ತಾನವನ್ನು ಪುನಃ FATFನ ಗ್ರೇ ಲಿಸ್ಟ್ಗೆ ಹಾಕಬೇಕು ಅಂತ. ಒಂದು ವೇಳೆ ಪಾಕಿಸ್ತಾನ ಏನಾದರೂ FATFನ ಗ್ರೇ ಲಿಸ್ಟ್ಗೆ ಹೋಗಿದ್ದೆ ಆದರೆ, ಈಗೇನು ನಾನು ಹಿಂದೆ ವಿವರಣೆ ಕೊಟ್ಟನಲ್ಲ, ಅದು ವಿಶ್ವ ಬ್ಯಾಂಕ್ನಿಂದ 10 ವರ್ಷದಲ್ಲಿ ಸಿಗುವಂತಹ $20 ಬಿಲಿಯನ್ ದೇಣಿಗೆ ಇರಬಹುದು, ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಪಾಕಿಸ್ತಾನಕ್ಕೆ ಸಿಗುವಂತಹ ಸಾಲಗಳಿರಬಹುದು. ಎಲ್ಲದಕ್ಕೂ ಕೊಕ್ಕೆ ಬೀಳುತ್ತೆ. ಪಾಕಿಸ್ತಾನ ಒಂದೇ ಒಂದು ರೂಪಾಯಿಯನ್ನ ಫಾರಿನ್ನಿಂದ ಸಾಲದ ರೂಪದಲ್ಲಿ ತರುವಂತಹದ್ದು ಕೂಡ ಬಹಳ ಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ. ಆಗ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗುತ್ತೆ. ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಆದ್ರೆ ಭಾರತಕ್ಕೆ ಏನು ಲಾಭ? ಹೀಗೊಂದು ಪ್ರಶ್ನೆಯನ್ನ ಯಾರಾದರೂ ಕೇಳಿದ್ರೆ, ಇವತ್ತು ಪಾಕಿಸ್ತಾನಕ್ಕೆ ತನ್ನ ಜನರಿಗೆ 3 ಹೊತ್ತಿನ ಊಟ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಕಷ್ಟದ ಪರಿಸ್ಥಿತಿಯನ್ನು ಪಾಕಿಸ್ತಾನ ಎದುರಿಸ್ತಾ ಇದೆ. ಆದರೂ ಕೂಡ ಅವರು ವಿದೇಶಗಳಿಂದ ಒಂದಷ್ಟು ಸಾಲವನ್ನು ತಂದಾದರೂ ತನ್ನ ಮಿಲಿಟರಿ ಬಜೆಟ್ ಅನ್ನು ಮಂಡಿಸ್ತಾರೆ. ಮಿಲಿಟರಿಗೆ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಡ್ತಾರೆ. ಇವತ್ತಿಗೂ ಪಾಕಿಸ್ತಾನ ವಾರ್ಷಿಕವಾಗಿ $10 ಬಿಲಿಯನ್ ತನ್ನ ಸೇನೆಗೆ ವೆಚ್ಚ ಮಾಡುತ್ತೆ. ಜೊತೆಗೆ ಈ ಉಗ್ರರನ್ನ ಪೋಷಿಸುವಂತಹ ಟೆರರ್ ಕ್ಯಾಂಪ್ಗಳೇನಿದ್ದಾವೆ, ಅದು ಜೈಷ್ ಎ ಮೊಹಮ್ಮದ್ ಇರಬಹುದು, ಲಷ್ಕರ್ ಎ ತೊಯ್ಬಾ ಇರಬಹುದು, ಇಂತಹ ಉಗ್ರ ಗುಂಪುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗ್ ಮಾಡುತ್ತೆ. ಈಗಾಗಲೇ ಆಪರೇಷನ್ ಸಿಂಧೂರ ಸಂದರ್ಭದಲ್ಲೇ ನೀವೆಲ್ಲ ನೋಡಿದ್ರಿ. ಭಾರತ 9 ಟೆರರ್ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಉಡಾಯಿಸ್ತಲ್ಲ. ಅದಾದ ಬಳಿಕ ಪಾಕಿಸ್ತಾನ ಏನು ಹೇಳ್ತು? ನಾವು ಅವರಿಗೆಲ್ಲ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಹೀಗಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ, ಜೊತೆಗೆ ಏನೇನು ಹಾನಿಯಾಗಿದೆಯೋ ಅದನ್ನ ಪುನರ್ ನಿರ್ಮಾಣ ಮಾಡಿಕೊಡ್ತೀವಿ. ಹಾಗೆ ಪ್ರಾಣ ಕಳೆದುಕೊಂಡಿದ್ದಾರಲ್ಲ ಉಗ್ರ ಕುಟುಂಬದವರು, ಅವರೆಲ್ಲರಿಗೂ ಕೂಡ ಪ್ರತಿ ಸಾವಿಗೆ $1 ಕೋಟಿ ಕೊಡ್ತೀವಿ, ಹೀಗಂತ ಪಾಕಿಸ್ತಾನದ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾಕಿಸ್ತಾನಕ್ಕೆ ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವರು ಈ ಉಗ್ರವಾದಿಗಳನ್ನು ಮಾತ್ರ ಪೋಷಿಸ್ತಾರೆ, ತನ್ನ ಮಿಲಿಟರಿಯನ್ನ ಪೋಷಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪಾಕಿಸ್ತಾನ ಇನ್ನೊಮ್ಮೆ ಏನಾದರೂ FATFನ ಗ್ರೇ ಲಿಸ್ಟ್ಗೆ ಹೋಗಿದ್ದೆ ಆದ್ರೆ ಅವರು ಆರ್ಥಿಕವಾಗಿ ಸಾಕಷ್ಟು ದಿವಾಳಿ ಆಗ್ತಾರೆ. ಅದರ ಪರಿಣಾಮ ಅವರ ಮಿಲಿಟರಿಯೂ ಕೂಡ ಸೊರಗಿ ಹೋಗುತ್ತೆ, ಉಗ್ರವಾದವೂ ಕೂಡ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೆಲೆ ಕಳೆದುಕೊಳ್ಳುತ್ತೆ. ಹೀಗೆ ಭಾರತ ಆಪರೇಷನ್ ಸಿಂಧೂರವನ್ನ ರಾಜತಾಂತ್ರಿಕ ನೆಲೆಗಟ್ಟಿನಲ್ಲಿ ಈಗಲೂ ಕೂಡ ಮುಂದುವರೆಸಿದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.